forever on fire. ದರ್ಶನ್ ಮತ್ತು ಇತರ ಟೋಟಲ್ ಆಗಿ 7 ಜನ ಆರೋಪಿಗಳಿಗೆ ಬೇಲ್ ಸಿಕ್ಕಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಸುಪ್ರೀಂ ಕೋರ್ಟ್ನ ವಕೀಲರಾಗಿರ್ತಕ್ಕಂಥ ಸಂಕೇತ್ ಎಣಿಗೆ ಅವರಿದ್ದಾರೆ. ಮಾತನಾಡ್ತೀನಿ ಅವ್ರನ್ನ. ಸಂಕೇತ್ ಎಣಿಗೆ ಅವರೇ ನಮಸ್ಕಾರ. ನಮಸ್ಕಾರ. ಓಕೆ ಸರ್, ಈಗ ಈ 7 ಜನ ಆರೋಪಿಗಳಿಗೆ ಬೇಲ್ ಸಿಕ್ತು. ಬೇಲ್ ಅವರ ಹಕ್ಕು, ಅದನ್ನು ಯಾರು ಕೂಡ ಅಲಗಲಿಯಕ್ಕಾಗಲ್ಲ. ಆದರೆ ನಾವು ವಾದ ಪ್ರತಿವಾದಗಳನ್ನು ಗಮನಿಸಿದಾಗ ಕೆಲವರು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಇಟ್ಕೊಂಡು SP ಅವರು ವಾದವನ್ನು ಮಾಡ್ತಾಯಿದ್ರು. ಸ್ಥಳದಲ್ಲಿ ಇದರ ಬಗ್ಗೆ ಫೋಟೋ ತೋರಿಸ್ತಾ ಇದ್ರು. ಅವರಲ್ಲಿ ಜೀಪ್ ಬಂದಿತ್ತು, ಕಾರ್ ಬಂದಿತ್ತು, ಅವರು ಈ ಥರ ರೌಂಡ್ ಆಗಿ ಎಲ್ಲರೂ ಕೂಡ ಹೊಡೆದಿದ್ದಾರೆ, ಈ ಥರದ್ದು ವಾದ ಎಲ್ಲ ಬರ್ತಾಯಿತ್ತು. ಬಟ್ಟೆ, ರಕ್ತದ ಕಲೆ, DNA ರಿಪೋರ್ಟು, ಅಡಿಷ್ನಲ್ ಚಾರ್ಜ್ ಶೀಟ್ ಇವೆಲ್ಲವೂ ಕೂಡ ಇತ್ತು. ಒಂದು ಬೇಲ್ ಅಂತ ಒಂದು ವಿಚಾರ ಬಂದಾಗ 7 ಜನಗಳಿಗೂ ಈಗ ಬೇಲ್ ಆಗಬೇಕಾದಾಗ ಕೋರ್ಟ್ ಪರಿಗಣಿಸಿರಬಹುದಾದ ಅಂಶಗಳೇನು ಅಂತ ಸರ್? ಒಂದು ಪ್ರೈಮಾ ಫೇಸಿ ಕೇಸ್ ಅಂದ್ರೆ ಮೇಲ್ನೋಟಕ್ಕೆ ಇವರ ಕೃತ್ಯದಲ್ಲಿ ಭಾಗಿಯಾಗಿರೋದು ಕಂಡು ಬಂದಿಲ್ಲ ಅನ್ನೋದು ಒಂದು ವಿಚಾರ ಇರ್ತದೆ. ಎರಡನೇದ್ದು, ಇವರ ಸಾಕ್ಷಿ ನಾಶದ ಬಗ್ಗೆ ಅಥವಾ ಸಾಕ್ಷಿ ನಾಶದ ಕೃತ್ಯದಲ್ಲಿ ಇವ್ರದ್ದು ಏನು ಪ್ರಯತ್ನ ಅಥವಾ ಪಾತ್ರ ಇಲ್ಲ ಅನ್ನೋದು, ಅಥವಾ ಇವರು ಮಾಡಲಿಕ್ಕಿಲ್ಲ ಅನ್ನೋ ಒಂದು ಭಾವನೆ ಕೋರ್ಟಿಗೆ ಬಂದಿರೋದ್ರಿಂದ. ಮತ್ತು ಮೂರನೇದು, ಈ ಗ್ರಾವಿಟಿ ಆಫ್ ದಿ ಅಫೆನ್ಸ್ ಏನಿದೆ ಅಲ್ಲ, ಅದು ಗಂಭೀರವಾಗಿದ್ರೂ ಕೂಡ ಈ ಜನರ ಪಾತ್ರಗಳು ಅಷ್ಟು ಸ್ಪಷ್ಟವಾಗಿ ಅಥವಾ ನಿರ್ದಿಷ್ಟವಾಗಿ ಕಾಣ್ತಾ ಇಲ್ಲ ಅನ್ನೋ, ಅಥವಾ ಟ್ರಯಲ್ ಮಾಡೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅನ್ನೋದು ಏನಾದ್ರೂ ಕಾರಣ ಕಂಡು ಬಂದಲ್ಲಿ ಆವಾಗ ಮಾತ್ರ ಬೇಲ್ ಕೊಡ್ಲಾಗ್ತದೆ. ಯಾಕಂದ್ರೆ ಇದು 302 304 ಅನ್ನೋದು ಕನ್ಫ್ಯೂಷನ್ ಕೋರ್ಟ್ ಮುಂದೆ ಅವ್ರು ಕ್ರಿಯೇಟ್ ಮಾಡಿರೋದ್ರಿಂದ ದಿಸ್ ಇಸ್ ದ ಮ್ಯಾಟರ್ ಆಫ್ ಟ್ರಯಲ್. ಬಟ್ ಅಲ್ಲಿವರೆಗೆ ಈ 302 ಅಂದ್ರೆ ಯಾರ್ಯಾರು ಉದ್ದೇಶಪೂರ್ವಕ ಮಾಡಿದ್ರೆ ಅದು 302 ಬರುತ್ತೆ. ಈಗ ಉದ್ದೇಶ ಇಲ್ಲ, ಕೊಲೆ ಮಾಡೋ ಉದ್ದೇಶ ಇಲ್ಲ, ಅಥವಾ ಅದು ಅಕಸ್ಮಾತ್ತಾಗಿ ಆಗಿರೋದು, ಅಥವಾ ಅಜಾಗರೂಕತೆಯಿಂದ ಏನೋ ನಡೆದ ಕೃತ್ಯದಿಂದ ಇವೆಲ್ಲ ಆಗಿರೋದು ಅನ್ನೋ ತರ ಬಿಂಬಿಸಲಾಗಿ ಇವರ ಪಾತ್ರ ಅಥವಾ ಇವರ ದುರುದ್ದೇಶ ಏನೂ ಇಲ್ಲ ಅನ್ನೋದು ಏನು ವಾದ ಮಾಡಿದ್ರು, ಅಥವಾ ಅವರ ಪಾತ್ರ ಇತ್ತು ಅಂತ ಸಾಬೀತು ಮಾಡುವಲ್ಲಿ ಈ ಪ್ರಾಸಿಕ್ಯೂಷನ್ ಫೇಲ್ ಆಗಿದೆ ಅಂತ ನಾನು ಹೇಳ್ಬೋದು ಈ ಹಂತದಲ್ಲಿ. ಸರ್, ಈಗ ಪಾತ್ರ ಇತ್ತು ಅಂತ ಫೇಲ್ ಮಾಡೋ ವಿಚಾರದಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ ಅಂತನಾ? ಅಂದರೆ ಪಾತ್ರ ಇತ್ತು ಅಂತ ಒಂದು ಕಡೆ ಈಗ ನಾವು ಪ್ರಾಸಿಕ್ಯೂಷನ್ ಇವ್ರ ಪಾತ್ರ ಇತ್ತು ಅಂತ ಪ್ರೂವ್ ಮಾಡುವಲ್ಲಿ ಫೇಲ್ ಆಯಿತು ಅಂತ ಅರ್ಥ ಮಾಡ್ಕೊಳ್ಬೇಕಾ, ಅಥವಾ ಇವ್ರನ್ನ ಬೇಲ್ ಕೊಟ್ಟು ನೀವು ಆಚೆ ಕಳಿಸಿದ್ರು ಕೂಡ ಪ್ರಕರಣದ ಸಾಕ್ಷಿಗಳಿಗೋ ಪ್ರಕರಣದ ವಿಚಾರಣೆಗೋ ತೊಂದರೆ ಆಗಲ್ಲ, ಆ ಒಂದು ಪಾಯಿಂಟ್ ಇತ್ತಾ ಇಲ್ಲಿ ಅಂತ? ನೋಡಿ, 2-3 ವಿಚಾರಗಳು ಬರ್ತಾವೆ ಇಲ್ಲಿ. ಒಂದು, ಗ್ರಾವಿಟಿ ಆಫ್ ದಿ ಅಫೆನ್ಸ್ ಅಂದ್ರೆ ತೀವ್ರತೆ, ಘಟನೆಯ ತೀವ್ರತೆ, ಅದ್ರ ಬಗ್ಗೆ 2 ಮಾತೇ ಇಲ್ಲ, ತೀವ್ರತೆ ಇತ್ತು. ಎರಡನೇದ್ದು, ಮೇಲ್ನೋಟಕ್ಕೆ ಇವರ ಪಾತ್ರ ಇದೆಯೋ ಇಲ್ವೋ ಅನ್ನೋದನ್ನ ಪರೀಕ್ಷೆಗಳಿಗೆ ತಗೋಬೇಕಾಗತ್ತೆ ಕೋರ್ಟ್. ಅಂದ್ರೆ ಮೇಲ್ನೋಟಕ್ಕೆ ಇವರ ಪಾತ್ರ ಇತ್ತು, ಇವರು ದುರುದ್ದೇಶವನ್ನು ಹೊಂದಿದ್ರು, ಅವ್ರು ಕೊಲೆ ಮಾಡುವ ಎಲ್ಲಾ ಉದ್ದೇಶಗಳು ಇವರು ಇದ್ದು, ತಯಾರಿ ಇತ್ತು, ಪೂರ್ವ ತಯಾರಿಯಿಂದ ಆಗಿರುವಂತ ಇದು ಘಟನೆ ಅಂತ ಪ್ರಾಸಿಕ್ಯೂಷನ್ ಪ್ರೂವ್ ಮಾಡ್ಬೇಕಾಗತ್ತೆ ಮೇಲ್ನೋಟಕ್ಕೆ. ಹಾಗೂ ಇವ್ರ ಮೇಲ್ನೋಟದಲ್ಲಿ ಏನು ಕೇಸ್ ಇಲ್ಲ, ಅಥವಾ ಆ ರೀತಿ ದುರುದ್ದೇಶ ಇರ್ಲಿಲ್ಲ, ಆ ರೀತಿ ಸಾಕ್ಷಿಗಳಿಲ್ಲ ಅನ್ನೋದನ್ನ ಇವರು ಸಾಬೀತು ಮಾಡ್ಬೇಕಾಗುತ್ತೆ ಆ ವಾದ ವಿವಾದದಲ್ಲಿ. ಇದು ಎರಡನೇದು. ಮತ್ತೆ ಮುಂದುವರೆದು, ಈ ಸಾಕ್ಷಿ ನಾಶಕ್ಕೆ ಇವನ್ ಬಿಡುಗಡೆ ಮಾಡೋದ್ರಿಂದ ಯಾವುದೇ ತೊಂದರೆ ಆಗ್ಲಿಕ್ಕಿಲ್ಲ, ಜಾಮೀನು ಕೊಡೋದ್ರಿಂದ ಯಾವುದೇ ತೊಂದರೆ ಆಗ್ಲಿಕ್ಕಿಲ್ಲ, ಸಾಕಷ್ಟು ಕಂಡೀಷನ್ ಅನ್ನು ಹಾಕಿ ನಿರ್ಬಂಧಗಳನ್ನ ಹೇರಿ ಇವರಿಗೆ ಈ ಜಾಮೀನು ಕೊಟ್ರೆ ಸಾಕ್ಷಿ ಮಾಡೋದಕ್ಕೆ ಅಥವಾ ಸಾಕ್ಷಿಗಳ ಮೇಲೆ ಯಾವುದೇ ಪ್ರಭಾವ ಬೀರುವಂತ ಸಾಧ್ಯತೆಗಳು ಇಲ್ಲ ಅನ್ನೋದನ್ನ ಅವರು ವಾದ ಮಾಡಿ ಕೋರ್ಟಿಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಇವರು ಸಾಕ್ಷಿ ನಾಶ ಮಾಡಬಹುದು ಅಥವಾ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಈ ಪ್ರಾಸಿಕ್ಯೂಷನ್ ಇದನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಬೇಕಾಗಿತ್ತು. ಅದನ್ನ ಅವರು ಮಾಡುವಲ್ಲಿ ವಿಫಲರಾಗಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಕೊಟ್ಟಿರೋದು ಇಂಥ ಸಂದರ್ಭದಲ್ಲಿ ಮಾತ್ರ ಕೊಡಲಾಗ್ತದೆ ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಈ ಕೇಸು ದರ್ಶನ್ ಸೆಂಟ್ರಿಕ್ ಆಗಿತ್ತು, ಒಬ್ಬ ಖ್ಯಾತ ನಟ, ಇದೊಂದು ಭಾಗ ಸರ್. ಅದು ಬಿಟ್ಟರೆ ಈಗ A1 ಪವಿತ್ರ ಗೌಡ, ಲಕ್ಷ್ಮಣ್, ಅನುಕುಮಾರ್ ಇಂಥವ್ರೆಲ್ರಿಗೂ ಕೂಡ ಇಲ್ಲಿ ಬೇಲ್ ಆಯಿತು ಸರ್. ದರ್ಶನ್ ಆದರೂ ಒಂದು ಇಂಟಿರಮ್ ಬೇಲನ್ನು ತಗೊಂಡು ಆಚೆ ಬಂದಿದ್ದರು. ನನಗೆ ಮೆಡಿಕಲ್ ರೀಸನ್ಸ್ ಇದೆ, ನನ್ನ ಬೆನ್ನುಮೂಳೆ ಸಮಸ್ಯೆ ಇದೆ, ಇದೆಲ್ಲ ಹೇಳ್ಕೊಂಡು ಬಂದಿದ್ದರು. ಉಳಿದ ಆರೋಪಿಗಳಿಗೆ ಬೇಲ್ ಕೊಡುವಲ್ಲಿ ನಾವು ಈಗ ಪವಿತ್ರ ಗೌಡ ಅವರ ಪರ ವಕೀಲರು ಕೇಳಿದಾಗ ಪವಿತ್ರ ಗೌಡದ ಪಾತ್ರ ಏನು? ಕಿಡ್ನ್ಯಾಪಲ್ಲಿ ಪಾತ್ರ ಇಲ್ಲ, ಆ ರೇಣುಕಾಸ್ವಾಮಿಯ ಸಾವಿನಲ್ಲಿ ಪಾತ್ರ ಇಲ್ಲ, ಚಪ್ಪಲಿಲಿ ಒಂದು ಏಟು ಹೊಡೆದಿದ್ದಾರೆ, ಫಸ್ಟ್ ಆಫ್ ಆಲ್ ಈ ಕಿಡ್ನ್ಯಾಪೇ ಗೊತ್ತಿಲ್ಲ. ಮೋರ್ ಓವರ್ ಕರ್ಕೊಂಡು ಬಂದಿದ್ದೆ ದರ್ಶನ್ನು ಆ ಘಟನಾ ಸ್ಥಳಕ್ಕೆ, ಪವಿತ್ರ ಗೌಡ ಅವ್ರನ್ನ ಮನೆಯಿಂದ ಪಿಕ್ ಮಾಡಿದ್ದು ಅವರೇ, ಡ್ರಾಪ್ ಮಾಡಿರೋದು ಅವರೇ. ಈ ಕಾರಣಗಳನ್ನು ನಾವು ಈಗ ಬೇಲ್ಗೆ ಇವತ್ತಿಗೆ ಈ ಕಾರಣ ನೋಡಬಹುದು. ಬಟ್ ಆಲ್ರೆಡಿ ಇವರೆಲ್ಲರೂ ಕೂಡ 130 ದಿನಗಳ ಕಾಲ ಜೈಲಲ್ಲಿದ್ರಲ್ಲ ಸರ್, 130 ದಿನಗಳ ಕಾಲ ಜೈಲಲ್ಲಿದ್ರಲ್ಲ, ಆಗ ಪವಿತ್ರ ಗೌಡದು ಇಷ್ಟೇ ಪಾತ್ರ ಅಂತ ಯಾಕೆ ಕನ್ವಿನ್ಸ್ ಆಗಿರಲಿಲ್ಲ ಅಂತ ನನ್ನ ಪಾಯಿಂಟ್. ನೋಡಿ, ಮೊದಲು ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ಅವ್ರನ್ನ ಅರೆಸ್ಟ್ ಮಾಡೋದು ಬೇರೆ ವಿಚಾರ. ಅಂದ್ರೆ ಸಾಕ್ಷಿ ಕಲೆಕ್ಟ್ ಮಾಡೋದಕ್ಕೆ, ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಗೆ ಅಡೆತಡೆಯನ್ನು ಒಡ್ಡಬಹುದು ಅನ್ನೋದು ಒಂದು.
ಈಗ ಇನ್ವೆಸ್ಟಿಗೇಷನ್ ಮುಗಿದಾಗಿದೆ, ಚಾರ್ಜ್ ಶೀಟ್ ಫೈಲ್ ಮಾಡಾಗಿದೆ. ಆ ಚಾರ್ಜ್ ಶೀಟ್ ಎಲ್ಲ ಕೋರ್ಟ್ ಮುಂದೆ ಇರೋದ್ರಿಂದ ಅದರಲ್ಲಿ ಟ್ಯಾಂಪರ್ ಮಾಡುವಂತ ಪ್ರಶ್ನೆ ಬರ್ಲಿಕ್ಕಿಲ್ಲ, ಬರೋದಿಲ್ಲ. ಇದು ಒಂದು ಕೋರ್ಟ್ ನಲ್ಲಿ ಇರುವಂತ ಈಗಾಗಲೇ ಸಾಕ್ಷಿಗಳಿಗೆ ಸಂಬಂಧಪಟ್ಟಂಗೆ ಮತ್ತು ಇನ್ವೆಸ್ಟಿಗೇಷನ್ ಅಡಿಷನಲ್ ಇನ್ವೆಸ್ಟಿಗೇಷನ್ ಆಗಿ ಅಡಿಷನಲ್ ಚಾರ್ಜ್ ಶೀಟ್ ಫೈಲ್ ಮಾಡ್ತಾ ಇದ್ರೆ ಅವಾಗ ಮಾತ್ರ ಇದು ಸ್ವಲ್ಪ ಅಡೆತಡೆಗಳ ಬರ್ಬೋದು. ಆದ್ರೆ ಈ ಸದ್ಯದ ಹಂತದಲ್ಲಿ ಇನ್ವೆಸ್ಟಿಗೇಷನ್ ಅನ್ನೋದು ಏನಿಲ್ಲ, ಅದು ಮುಗಿದ ಅಧ್ಯಾಯ. ಆದ್ರೆ ಈಗ ಬರೋದು ಏನಂತಂದ್ರೆ ವಿಚಾರ, ಈಗ ಸಾಕ್ಷಿಗಳು ಯಾರು ಇರ್ತಾರೆ ಅಂದ್ರೆ ಪ್ರತ್ಯಕ್ಷ ಸಾಕ್ಷಿಗಳು ಇರ್ತಾರೆ ಅಥವಾ ಸಾಂದರ್ಭಿಕ ಸಾಕ್ಷಿಗಳು ಇರ್ತಾರೆ. ಅವ್ರ ಮೇಲೆ ಏನಾದ್ರೂ ಪ್ರಭಾವ ಬೀರ್ಬಹುದಾ ಅಥವಾ ಅವ್ರ ಮೇಲೆ ಏನಾದ್ರೂ ಒತ್ತಡ ಹೇರ್ಬಹುದಾ, ಅವ್ರ ಮೇಲೆ ಏನಾದ್ರೂ ಒತ್ತಡ ಹೇರಿ ಸುಳ್ಳು ಸಾಕ್ಷಿ ಹೇಳೋದಕ್ಕೆ, ಹೋಸ್ಟೈಲ್ ಆಗೋದಕ್ಕೆ ಏನಾದ್ರೂ ಪ್ರಯತ್ನ ಮಾಡಬಹುದಾ ಅನ್ನೋದೊಂದು ಕೆಲವೊಂದು ಸಂಶಯ ಇರ್ತದೆ. ಆ ಸಂಶಯದ ಅನುಗುಣವಾಗಿ ಈ ಪ್ರಾಸಿಕ್ಯೂಷನ್ ದವರು ಏನ್ ವಾದ ಮಾಡ್ತಾರೆ ಅಂದ್ರೆ ಸಾಕ್ಷಿ ನಾಶ ಮಾಡೋ ಎಲ್ಲಾ ಸಾಧ್ಯತೆಗಳು ಇರ್ತವೆ. ಇನ್ಫ್ಲೂಯೆನ್ಷಿಯಲ್ ಪರ್ಸನ್, ಆ ನಂತರ ಇವರು ಸಾಕಷ್ಟು ಪ್ರಭಾವಗಳನ್ನ ಬೇರೆ ಬೇರೆ ಹಂತದಲ್ಲಿ ಹೊಂದಿರೋದ್ರಿಂದ, ರಾಜಕೀಯ ಆಗ್ಲಿ ಅಥವಾ ಇಲಾಖೆಯಲ್ಲಾಗ್ಲಿ ಅಥವಾ ಸಾರ್ವಜನಿಕ ವಲಯದಲ್ಲಾಗ್ಲಿ ಹೊಂದಿರೋದ್ರಿಂದ ಸಾಕ್ಷಿ ನಾಶ ಆಗೋದಕ್ಕೆ ಅಥವಾ ಅವರು ಧೈರ್ಯದಿಂದ ಬಂದ ಸಾಕ್ಷಿಗಳು ಕೋರ್ಟ್ ಮುಂದೆ ಹೇಳೋದಕ್ಕೆ, ಸಾಕ್ಷಿ ಹೇಳೋದಕ್ಕೆ ಕೆಲವೊಂದು ಅಡೆತಡೆಗಳಾಗಬಹುದು ಅಥವಾ ನಿರ್ಬಂಧಗಳಾಗಬಹುದು ಅನ್ನೋ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ರು. ಬಟ್ ಆದ್ರೆ ಕೋರ್ಟ್ ಮನವರಿಕೆ ಮಾಡೋದ್ರಲ್ಲಿ ಅವರು ವಿಫಲರಾಗಿದ್ದಾರೆ ಅಂತ ಒಂದ್ ಹೇಳ್ಬೋದು, ಅಥವಾ ಕೋರ್ಟ್ ಮನವರಿಕೆ ಆಗಿಲ್ಲ ಅಥವಾ ಏನಾದ್ರು ಸೂಕ್ತವಾದ ನಿರ್ದೇಶನ ನೀಡಿ ಕಂಡೀಷನ್ ಗಳನ್ನ ಇಂಪೋಸ್ ಮಾಡಿ ಕೋರ್ಟ್ ಕೂಡ ಈಗ ಬೇಲ್ ಕೊಟ್ಟಿರುವಂತ ಸಾಧ್ಯತೆಗಳು ಇರ್ತದೆ. ಅಂದ್ರೆ ಬೇಲ್ ಕಂಡೀಷನ್ಸ್ ಏನೇನ್ ಕೊಟ್ಟಿದ್ದಾರೆ ಅಂತ ನಾನು ಗೊತ್ತಿಲ್ಲ ಈಗ. ಆದ್ರೆ ಇದ್ರ ಆಧಾರದ ಮೇಲೆ ನಾನು ಹೇಳೋದಾದ್ರೆ ಸಾಕಷ್ಟು ಸ್ಟ್ರಿಂಜೆಂಟ್ ಕಂಡೀಷನ್ಸ್ ಹಾಕಿ ಕೊಟ್ಟಿರ್ತಾರೆ. ಈಗ ನೋಡಿ, ಮೊನ್ನೆ ಮೆಡಿಕಲ್ ಬೇಲ್ ಕೊಟ್ಟಿದ್ರು, ಮೆಡಿಕಲ್ ಗ್ರೌಂಡ್ ಮೇಲೆ ಕೊಟ್ಟರು ಕೂಡ ಅದು ಆ ಪರ್ಪಸ್ ಗೆ ಮಾತ್ರ ಕೊಟ್ಟಿದ್ರು, ಮತ್ತೊಂದು ಯಾವ್ದಕ್ಕೂ ಅದು ದುರುಪಯೋಗ ಆಗದಂಗೆ ನೋಡ್ಕೊಂಡ್ರು. ಆ ನಂತರ ಅವ್ರಿಗೆ ಸಾರ್ವಜನಿಕ ವಲಯದಲ್ಲಿ ಓಡಾಡೋಕೆ, ರೆಗ್ಯುಲರ್ ಜಾಮೀನ್ ಇದ್ದಾಗ ಯಾವ ರೀತಿ ಓಡಾಡ್ತಾರೆ ಆ ರೀತಿ ಓಡಾಡೋದಕ್ಕೆ ಇರ್ಲಿಲ್ಲ. ಆ ರೀತಿಗೆ ಕೂಡ ಇಲ್ಲೂ ಸಾಕಷ್ಟು ಸಾಕ್ಷಿ ನಾಶ ಆಗದಂತೆ ಮುನ್ನೆಚ್ಚರಿಕೆ ವಹಿಸಿ ಅಥವಾ ಈ ಯಾರ್ದ ಮೇಲೆ ಇನ್ಫ್ಲೂಯೆನ್ಸ್ ಮಾಡದ ಹಾಗೆ, ಸಾಕ್ಷಿಗಳ ಮೇಲೆ ಪ್ರಭಾವ ಅಥವಾ ಪರಿಣಾಮ ಆಗದಂಗೆ, ಯಾವುದು ಅದ್ರ ಮೇಲೆ ಒತ್ತಡ ಆಗ್ಲಂಗೆ ಅದಕ್ಕೆ ಸೂಕ್ತ ಮುನ್ನೆಚ್ಚರಿಕೆ ಉದ್ದೇಶಿಸನು ಕೂಡ ಏನಾದ್ರೂ ನಿರ್ದೇಶನ ಕೊಟ್ಟಿರ್ಬೋದು ಕೋರ್ಟ್ ಈ ಹಂತದಲ್ಲಿ ಅಂತ ನನ್ನ ಅಭಿಪ್ರಾಯ. ಓಕೆ ಸರ್, ಇನ್ನೊಂದೀಗ ಈಗ ಮೆಡಿಕಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಲ್ ತೊಗೊಂಡಿದ್ದಾರಲ್ಲ, ಅದ್ರ ಕಥೆ ಏನಾಗುತ್ತೆ? ಆಯ್ತಪ್ಪ, ಈಗ ಇವತ್ತು ಬೇಲ್ ಸಿಕ್ಕಿದೆ, ದರ್ಶನ್ ಅವರಿಗೆ ಇದರಲ್ಲಿ ಬೇಲ್ ಸಿಕ್ತು, ದರ್ಶನ್ ಅವರಿಗೆ ಆಸ್ಪತ್ರೆಯಲ್ಲಿ ಇದ್ದಾರೆ. ನಾಳೆ ಬೆಳಗ್ಗೆಯಿಂದ ನಾನು ಇಷ್ಟನ್ನು ಓಡಾಡ್ತೀನಿ, ನಂಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ ಅಂತ ಓಡಾಡಬಹುದಾ? ಅಥವಾ ಈ ಹಿಂದೆ ಹೈಕೋರ್ಟ್ಗೆ ಕೊಟ್ಟಿದ್ದಂಥ ಕಾರಣವನ್ನೇ ಮುಂದುವರಿಸ್ಕೊಂಡು ಆಪರೇಷನ್ ಆಗುವವರೆಗೂ ಅವ್ರ ಆಸ್ಪತ್ರೆಯಲ್ಲಿ ಇರಬೇಕಾಗತ್ತಾ ಅಂತ ಸರ್ ಇದು? ಈಗ ಕೋರ್ಟ್ ಎದುರುಗಡೆ ಆಪರೇಷನ್ ಅಥವಾ ಮೆಡಿಕಲ್ ರೀಸನ್ ಹೇಳಿಬಿಟ್ಟು ಅವ್ರು ಬೇಲ್ ತಗೊಂಡಿರುವಂತದ್ದು, ಅದೇ ಕಾರಣಕ್ಕೆ ಕೋರ್ಟ್ ಕೂಡ ಮನವರಿಕೆಯಾಗಿ ಬೇಲನ್ನ ಕೊಟ್ಟಿರುವಂತದ್ದು. ಹೆಚ್ಚುವರಿ ಮತ್ತು ಕಾಲಾವಕಾಶ ಬೇಕು, ಬೇಲ್ ಎಕ್ಸ್ಟೆನ್ಷನ್ ಮಾಡಿ ಅಂತ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ಕೇಳ್ಪಟ್ಟಿದ್ದೆ. ಅವ್ರ ಆಪರೇಷನ್ ಅವಶ್ಯಕತೆ ಇದೆ, ತೀವ್ರ ಅವಶ್ಯಕತೆ ಇದ್ದಿರೋದ್ರಿಂದ ಅವ್ರ ಆಪರೇಷನ್ ಆಗ್ಲೇಬೇಕು. ಹಾಗಾಗಿ ಈ ಬೇಲನ್ನ ಎಕ್ಸ್ಟೆನ್ಷನ್ ಮಾಡಿ ಅಂತ ಕೇಳಿದ್ದಾರೆ, ಆ ರೀತಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೆ. ಅದು ನನಗೆ ಖಚಿತ ಮಾಹಿತಿ ಇಲ್ಲ, ಆದ್ರೂ ಕೇಳ್ಪಟ್ಟಿದ್ದ ಆಧಾರದ ಮೇಲೆ ನಾನು ಹೇಳ್ತಾ ಇರೋದು. ಹಾಗೇನಾದ್ರೂ ಆಗಿದ್ದಲ್ಲಿ ಅವರು ಆಪರೇಷನ್ ಆಗ್ಲೇಬೇಕು ಅಂತ ಕೋರ್ಟ್ ಮುಂದೆ ಏನಾದ್ರೂ ಅರ್ಜಿ ಸಲ್ಲಿಸಿದ್ದಲ್ಲಿ, ಈಗ ಏನಾದ್ರೂ ಬೇಲ್ ಆದ ನಂತರ ಆಪರೇಷನ್ ಮಾಡಿಸ್ಕೊಳ್ಳದೆ ಇದ್ರು ಕೂಡ ಈ ಬೇಲಿಗೆ ಏನು ಸಮಸ್ಯೆ ಆಗ್ಲಿಕ್ಕಿಲ್ಲ. ಅದರ ಸಪರೇಷನ್ ಆಫ್ ಮಟೀರಿಯಲ್ ಫ್ಯಾಕ್ಟ್ಸ್ ಅಂತ ಏನಿರ್ತದೆ, ಟ್ರೈಂಗ್ ಟು ಅಟೆಂಪ್ಟಿಂಗ್ ಟು ಮಿಸ್ಲೀಡ್ ದ ಕೋರ್ಟ್ ಏನಿರುತ್ತೆ, ಆ ನಿಟ್ಟಿನಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ಬಹುದು. ಅದು ಬಹಳ ಗಂಭೀರ ಸ್ವರೂಪದ ಪ್ರಕರಣ ಆಗುತ್ತೆ. ಅವಾಗ ಈ ಬೇಲನ್ನು ಕೂಡ ಕ್ಯಾನ್ಸಲ್ ಮಾಡುವಂತ ಸಾಧ್ಯತೆಗಳು ಇರ್ತವೆ. ಈಗ ಇನ್ನೊಂದು ಕಡೆ ಸರ್, ಇನ್ನೊಂದು ಕಡೆ ಈಗ ಈಗ ದರ್ಶನ್ ಅವರು ನಾಳೆಯಿಂದ ಅಥವಾ ಇವತ್ತು ಆದಮೇಲೆ ಈ ಬೇಲ್ ಸಿಕ್ಕಿದೆ ಅಂತ ಆದಮೇಲೆ ಆಚೆ ಆರಾಮಾಗಿ ಓಡಾಡಬಹುದಾ? ನನಗೆ ಇನ್ನೊಂದು ವಾರ ಬಿಟ್ಟು ಹೇಳಿದ್ದಾರೆ ಆಸ್ಪತ್ರೆಗೆ ಬರೋಕ್ಕೆ, ಏನು BP ಕಡಿಮೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ, ಶುಗರ್ ಲೆವೆಲ್ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಈಗ ಆಗ್ಲೇ ಆಪರೇಷನ್ಗೆ ಡೇಟ್ ಫಿಕ್ಸ್ ಆಗಿದೆ ಅಂತ ಕೋರ್ಟ್ ಮುಂದೆ ಅವರು ಸಲ್ಲಿಸಿರುವಂತದ್ದು ಅರ್ಜಿ, ಅದರಲ್ಲಿ ಅದೇ ರೀತಿ ವಾದವನ್ನು ಮಾಡಿರೋದು, ಮೆಡಿಕಲ್ ಎಕ್ಸ್ಟೆನ್ಷನ್ ಆಫ್ ಬೇಲ್ ಅಪ್ಲಿಕೇಶನ್ ಕೇಳ್ಬಿಟ್ಟು. ಈಗ ಬೇಲ್ ಸಿಕ್ಕ ನಂತರ ಆಪರೇಷನ್ ಇರ್ಲಿಲ್ಲ ಅಂತಂದ್ರೆ ಇಷ್ಟು ದಿನ ಜಾಮೀನು ಪಡೆದುಕೊಂಡದ್ದು ಸುಳ್ಳು ಹೇಳಿ ಜಾಮೀನು ಪಡೆದುಕೊಂಡಂಗೆ ಅದರ ಅರ್ಥ. ಆ ರೀತಿ ಏನಾದ್ರು ಆಗಿತ್ತು ಅಂತಂದ್ರೆ ಸುಳ್ಳು ಹೇಳಿ ಜಾಮೀನ ಅಥವಾ ಮಧ್ಯಂತರ ಅರ್ಜಿ ಸಲ್ಲಿಸಿ ಅಥವಾ ಮಧ್ಯಂತರ ಜಾಮೀನವನ್ನು ಪಡೆದುಕೊಂಡಿದ್ದಲ್ಲಿ ಅದು ಮತ್ತೊಂದು ಪ್ರಕರಣ ಆಗುತ್ತೆ. ಈ ಪ್ರಕರಣ ಅಲ್ದೇನೆ ಈ ಪ್ರಕರಣ ಬೇಲ್ ಕೊಟ್ಟಿರೋದು 302 304 ಇದು ಸಪರೇಟ್. ಇದು ಅಲ್ಲದೇನೆ ಕೋರ್ಟಿಗೆ ಮಿಸ್ಲೀಡ್ ಮಾಡಿ ಕೋರ್ಟ್ ನ ತಪ್ಪು ದಾರಿಗೆ ಎಳೆದು ಕೋರ್ಟ್ ಮುಂದೆ ಸುಳ್ಳು ಸಾಕ್ಷಿ ಕೊಟ್ಟು ಅಥವಾ ಸುಳ್ಳು ವರದಿಯನ್ನ ಕೊಟ್ಟು ಬೇಲ್ ಪಡೆದಿದ್ರು ಅಂತ ತಿಳ್ಕೊಳ್ಳಿ.
ಓಕೆ. ಪಡೆದಿದ್ದಾರೋ ಇಲ್ಲೋ ಅನ್ನೋಕ್ಕಿಂತ ಬೇಲ್ ಏನಾದ್ರೂ ಆ ರೀತಿ ಪಡೆದಿದ್ದಲ್ಲಿ ಹ್ಞೂ ಅದು ಇನ್ನೂ ಗಂಭೀರ ಸ್ವರೂಪದ ಪ್ರಕರಣವಾಗಿ ಹ್ಞೂ ಕಂಟೆಂಪ್ಟ್ ಆಫ್ ಹೈಕೋರ್ಟ್ ಆರ್ಡರ್ ಆಗುತ್ತೆ. ಓಕೆ ಅವಾಗ ದಿಸ್ ಇಸ್ ಸಮಥಿಂಗ್ ಮೋರ್ ಸೀರಿಯಸ್ ದ್ಯಾನ್ ದಿಸ್. ಓಕೆ